ವಾಕ್ಯದಲ್ಲಿ ಯೋಹಾನ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆದಿಯಲ್ಲಿ ವಾಕ್ಯವಾಗಿರುವಾತನು ನರವತಾರ ತೆಗೆದುಕೊಂಡು ಮನುಷ್ಯರ ಮಧ್ಯದಲ್ಲಿ ಆತನು ನಮ್ಮ ಸಂಗಡ ವಾಸ ಮಾಡಿದನು ಎಂಬುದಾಗಿ ನಾವು ಗಮನಿಸ್ತೇವೆ. ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ, ಯೇಸು ಸ್ವಾಮಿ ನಮ್ಮ ಹಾಗೆ ಒಂದು ಸಾರಿ ಜನಿಸಿದನು, ಯೇಸು ಸ್ವಾಮಿ ನಮ್ಮ ಹಾಗೆ ಒಂದು ಸಾರಿ ಆತನು ಜೀವಿಸಿದನು, ಯೇಸು ಸ್ವಾಮಿ ಒಂದೇ ಸಾರಿ ಮಾನವನನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಒಂದೇ ಸಾರಿ ಮನುಷ್ಯರ ಸಕಲ ಪಾಪಗಳನ್ನು ಹೊತ್ತುಕೊಂಡು ಒಂದೇ ಸಾರಿ ಆತನು ಮನುಷ್ಯನಿಗೆ ಮಾಡಬೇಕಾದಂತ ಎಲ್ಲಾ ಕಾರ್ಯವನ್ನ ಶಿಲುಬೆಯಲ್ಲಿ ದೇವರು ಮಾಡಿ ಮುಗಿಸಿದನು. ಅದರ ಅರ್ಥ ಏನು? ನನ್ನ ದೇವರಿಗೆ 2ನೇ ಸಾರಿ ನರವತಾರ ತೆಗೆದುಕೊಂಡು ಬರೋ ಅವಶ್ಯಕತೆ ಇಲ್ಲ. ನನ್ನ ಯೇಸು ಸ್ವಾಮಿ 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ, 5ನೇ ಸಾರಿ ನರವತಾರ ತಂದು ಮನುಷ್ಯರ ಕರ್ಮಗಳನ್ನು ನಾನು ಮುಗಿಸ್ತೇನೆ, ಪಾಪಗಳನ್ನು ಪರಿಹರಿಸ್ತೇನೆ ಅಂತ ಸೆಕೆಂಡ್ ಚಾನ್ಸ್ ಅನ್ನು ನನ್ನ ದೇವರು ಹುಡುಕುವಂತ ಅವಶ್ಯಕತೆ ನನ್ನ ಯೇಸು ಸ್ವಾಮಿಗೆ ಇಲ್ಲ. ಯೇಸು ಸ್ವಾಮಿ ಒಂದು ಸಾರಿ ಜನಿಸಿದನು, ಯೇಸು ಸ್ವಾಮಿ ಒಂದೇ ಸಾರಿ ಜೀವಿಸಿದನು, ಯೇಸು ಸ್ವಾಮಿ ಒಂದೇ ಸಾರಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಮಾಡಬೇಕಾದ ಎಲ್ಲ ಕೆಲಸವನ್ನ ನನ್ನ ಯೇಸು ಸ್ವಾಮಿ ಮಾಡಿ ಮುಗಿಸಿದವನಾಗಿದ್ದಾನೆ. ನನ್ನ ಯೇಸು ಸ್ವಾಮಿ ಒಂದನ್ನ ಮನುಷ್ಯನಿಗಾಗಿ ದೇವರು ಉಳಿಸಲಿಲ್ಲ. ಒಂದೇ ಸಾರಿ ನನ್ನ ಯೇಸು ಸ್ವಾಮಿ ಶಿಲುಬೆಯ ಮರಣದಲ್ಲಿ ಸಮಸ್ತವನ್ನು ಮುಗಿಸಿ ಆತನು ಹೇಳಿದನು, ಎಲ್ಲವೂ ಸಮಾಪ್ತಿ ಆಯಿತು. ಕಾರಣವೇನು? ಯೇಸು ಸ್ವಾಮಿಗೆ 2ನೇ ಸಾರಿ ನಾನು ಇನ್ನ ಮಿಕ್ಕಿಸಿದ್ದೀನಿ, ಇನ್ನೊಂದು ಸಾರಿ ಬರ್ತೀನಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದನು, ಇನ್ನೊಂದು ಸಾರಿ ಬರ್ತೀನಿ, ನಾನು ಜನಿಸಿ ಬರೋದಿಲ್ಲ, ಇನ್ನೊಂದು ಸಾರಿ ಬರಬೇಕಾದ್ರೆ ಸಭೆ ಎಂಬ ಮೊದಲ ಗಿತ್ತಿಯನ್ನು ಕರೆದುಕೊಂಡು ಹೋಗುವಂತ ಮೊದಲಿಂಗನಾಗಿ, ರಾಜಾದಿ ರಾಜನಾಗಿ, ಕರ್ತಾದಿ ಕರ್ತನಾಗಿ ನಾನು 2ನೇ ಸಾರಿ ಶುದ್ಧಿ ಮಾಡಲ್ಪಟ್ಟಂತ, ಪಾಪದಿಂದ ಪರಿಹರಿಸಲ್ಪಟ್ಟಂತ, ಯಜ್ಞದ ಕುರಿಯಾದಾತನ ರಕ್ತದಿಂದ ತಮ್ಮ ನಿಲುವಿಗೆಯನ್ನು ತೊಳಕೊಂಡಂತ ದೇವ ಜನರನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಹಿಂದಿರುಗಿ ಬರುವೆನು.